ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ನುಡಿದಂತೆ ನಡೆದ ಚಿಂತಾಮಣಿ ಶಾಸಕರು, ಸಾರ್ವಜನಿಕರು ಖುಷ್. ಮಾತು ಕೊಟ್ಟ ಮರುದಿನವೇ ಕಾಮಗಾರಿ ಆರಂಭ. ಒಂದೇ ವಾರದಲ್ಲಿ ಬಹುತೇಕ ಅಭಿವೃದ್ಧಿ. ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ಬಹುತೇಕ ಮಂದಿ ಅಭಿವೃದ್ಧಿಯ ಹರಿಕಾರ ಹಾಗೂ ನುಡಿದಂತೆ ನಡೆಯುವ ನಾಯಕ ಎಂಬುದಾಗಿ ಕರೆಯುತ್ತಾರೆ. ಈ ಮಾತು ಅಕ್ಷರಶಃ ನಿಜವೂ ಕೂಡ ಹೌದು. ಇದಕ್ಕೆ ಒಂದು ಉದಾಹರಣೆ ಎಂದರೆ ಚಿಂತಾಮಣಿ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯ ಸಮೀಪವಿರುವ ಗದ್ವಾಲ್ ಪೇಟೆಯ ನೂತನ ಬಡಾವಣೆಗೆ ಶಾಸಕರು ಗೃಹ ಪ್ರವೇಶವೊಂದರ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಇಲ್ಲಿನ ಹಲವು ನಿವಾಸಿಗಳು ತಮ್ಮ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಬಹಳ ತೊಂದರೆಯಾಗುತ್ತಿದೆ ಎಂದು ನಮಗೆ ಸೌಕರ್ಯವನ್ನು ಕಲ್ಪಿಸಿಕೊಡಬೇಕೆಂದು ಮಾನ್ಯ ಶಾಸಕರಲ್ಲಿ ವಿನಂತಿಸಿದರು. ಇದಕ್ಕೆ ತಕ್ಷಣವೇ ಸ್ಪಂದಿಸಿದ ಶಾಸಕರಾದ ಸುಧಾಕರ್ ಅವರು ಮರುಕ್ಷಣವೇ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಈ ಬಡಾವಣೆಯಲ್ಲಿ ಸಾಧ್ಯವಾದಷ್ಟು ಬೇಗನೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಆದೇಶಿಸಿದರು. ಮರುದಿನವೇ ಈ ಬಡಾವಣೆಯಲ್ಲಿ ಕಾಮಗಾರಿ ಆರಂಭಗೊಂಡಿತು. ರಸ್ತೆ ಮತ್ತು ಎರಡು ಬದಿಯಲ್ಲಿ ಚರಂಡಿ ನಿರ್ಮಾಣ, ಕುಡಿಯುವ ನೀರಿನ ಪೈಪ್ಲೈನ್, ಒಳಚರಂಡಿ ವ್ಯವಸ್ಥೆ, ಮ್ಯಾನ್ ಹೋಲ್ಗಳ ನಿರ್ಮಾಣ ಮುಂತಾದ ಕಾಮಗಾರಿಗಳು ಒಂದೊಂದಾಗಿ ಆರಂಭಗೊಂಡವು. ಜೊತೆಗೆ ಹೊಸದಾಗಿ ಅಳವಡಿಸಿದ್ದ ಬೀದಿ ದೀಪಗಳು ಸಹ ಬೆಳಕು ಚೆಲ್ಲಿದವು. ಇಲ್ಲಿನ ನಿವಾಸಿಗಳಿಗೆ ಅಚ್ಚರಿ ಹಾಗೂ ಆನಂದವಾಯಿತು. ಇಷ್ಟೊಂದು ತ್ವರಿತವಾಗಿ ಜನಸಾಮಾನ್ಯರ ಮನವಿಗೆ ಸ್ಪಂದಿಸಿದ ಸನ್ಮಾನ್ಯ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನಿಜಕ್ಕೂ ಕೂಡ ನುಡಿದಂತೆ ನಡೆದ ಶಾಸಕರು ಹಾಗೂ ಅಭಿವೃದ್ಧಿಯ ಹರಿಕಾರರಾಗಿದ್ದಾರೆಂದು ಭಾವಿಸಿ ಅವರ ಕ್ರಿಯಾಶೀಲತೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನಾಳೆ ಬಂದು ನೋಡ್ರಿ, ಇದು ಈಗ ಅಂಬರೀಶ್ ಇದ್ದಾನೆ. ಅಂಬರೀಶ್ ಗೊತ್ತಲ್ಲ, ಅಂಬರೀಶ್ ರಕ್ಷಣಾ ವೇದಿಕೆ ಮಾತಾಡೋದು ನಿಮಿಷ. ನಾನೇ ತೋರಿಸ ಯಾವ ಇಷ್ಟೊಂದು ಬರ್ತಾರೆ ನೀನು ಸಾಹೇಬ್ರ, ನಾನೇ ಬರ್ತೀನಿ ಅಂತ ಹೇಳಿ ಸಾಹೇಬ್ರ ಬರ್ತಾನೆ. ಇಲ್ಲಿ ಬಂದು ನೋಡಿ, ನೀವು ಬನ್ನಿ, ನಾನು ಇರ್ತೀನಿ ಸಾಹೇಬ್ರ. ನೀವು ಯಾವಾಗಾದ್ರೂ ಮಾಡಿಸ್ಕೊಡ್ತೀನಮ್ಮ ಈಗ. ಆಯ್ತು ಸಾಹೇಬ್ರ, ಆಯ್ತು ಸಾಹೇಬ್ರ. ಅಣ್ಣಯ್ಯ ಈಗ ನೋಡಮ್ಮ, ಎಲ್ಲೆಲ್ಲಿ ನನ್ಗೆ ಯಾರ್ಯಾರು ತಕ್ಷಣ ಎಲ್ಲ ಈಗ ಅಲ್ಲೆಲ್ಲ ಕೋಲಾರ ಕ್ರಾಸ್ ಅಲ್ಲಿ ಕೇಳಿದ್ರು, ಇಷ್ಟು ವರ್ಷ ಕೊಟ್ಟಿರಲಿಲ್ಲ, ಅವ್ರಿಗೆ ಹಾಕ್ಸ್ಕೊಟ್ಟೆ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ರ ಕೇಳಿದ್ರು, ಅವ್ರಿಗೂ ಮಾಡಿಸ್ಕೊಟ್ಟೆ. ಸ್ವಲ್ಪ ನಾಳೆ ಬಂದು ಇಮಿಡಿಯೇಟ್ ಅಟೆಂಡ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ 7 ಗಂಟೆಗೆ सात बजे कमिश्नर आता हूँ, कमिश्नर आता हूँ, करके देता है, करवाएंगे, तुम्हें पूरा मिल को जमा करवाएंगे, मैं करवाएंगे उद्योग वस्ताड़ कमिश्नर होता यूजिडी है लाइन ಮಾಡ್ಕೊಂಡಿದ್ದೀವಿ. ಚರಂಡಿ ಕಲೆಕ್ಷನ್ ಇಲ್ಲ, ನೀರು ಕಲೆಕ್ಷನ್ ಇಲ್ಲ, ಚರಂಡಿ ಕಲೆಕ್ಷನ್ ಏನೂ ಇಲ್ಲ ಸರ್. ನಮಗೆ ಏನೋ ಸ್ವಲ್ಪ ನಮ್ಮ ಮನೆ ಕಡೆ ಎಲ್ಲರೂ ಸ್ವಲ್ಪ ಅದಕ್ಕೆ ಹೇಳ್ತಾ ಇರೋದು ನಾನು. ಎಲ್ಲರೂ ಸುಮ್ಮನೆ ಸೈಟ್ ತಗೋಬೇಕಾದ್ರೆ ಏನು ಯೋಚನೆ ಮಾಡಲ್ಲ, ತಗೊಂಡ್ಬಿಡ್ತೀರಾ. ಈಗ ಎಲ್ಲ ಅದಿಲ್ಲ ಇದಿಲ್ಲ ಈಗ ಅದಕ್ಕೆ ನಾವು ಇಲ್ಲೆಲ್ಲ ಬಿಡ್ಬೇಕು. ಇನ್ಮೇಲೆ ಊರಲ್ಲಿ ಎಲ್ಲ ಸುಮ್ಮನೆ ಹೋಗಿ ಖಾಲಿ ಸೈಟಲ್ಲಿ ಹೋಗಿ ತೊಗೊಳೋದೆಲ್ಲ ಬಿಡಬೇಕು. ಸ್ವಲ್ಪ ಅಭಿವೃದ್ಧಿ ಮಾಡಿದಾಗ ಏನಾಗುತ್ತೆ, ಮುನ್ಸಿಪಾಲ್ಟಿ ಮೇಲೆ ಹೊರೆ ಕಮ್ಮಿ ಇರ್ತದೆ. ಈಗ ಅವರೇನು ಅಕಸ್ಮಾತ್ ನೀವು 100 ರೂಪಾಯಿ ಕೊಡಿ, ಇನ್ನೊಂದು 20 ರೂಪಾಯಿ ಜಾಸ್ತಿ ಕೊಟ್ಟು ತಗೊಳ್ತೀರಾ. ಇವತ್ತು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ ತೊಂದರೆ ಆಗಿ. ಅದಕ್ಕೆ ಏನಾಗುತ್ತೆ, ಎಲ್ಲ ಮುನ್ಸಿಪಾಲ್ಟಿ ಒಂದೇ ಸ್ಥಿತಿ ಮಾಡೋಕ್ಕಾಗಲ್ಲ. ಏನೋ ನಾವೇನೋ ಹೇಳಿ ಮಾಡಿಸ್ತೀವಿ, ಅದು ಬೇರೆ ವಿಚಾರ. ಎಲ್ಲರೂ ನಮ್ಮಂಗೆ ಇರಲ್ವಲ್ಲಮ್ಮ. 10 ವರ್ಷ ಆಯ್ತಾ ಅಲ್ಲಮ್ಮ. ನಾನು 2013 ಇಸ್ವಿವರೆಗೂ ನಾನು ಇರಲಿಲ್ಲ. ಅವಾಗ ಯಾಕೆ ಮಾಡಿಸ್ಕೋಬೋದಿತ್ತಲ್ಲ. ಅವತ್ತು ನಾನು ಕೆಟ್ಟವನಲ್ಲ, ಅವತ್ತು ನಾನು. ಅದಕ್ಕೆ ನಾನು ಹೇಳೋದು, ಯಾರು ಜನ ಒಳ್ಳೇದು ಮಾಡ್ತೀವಿ ಅಂಥವ್ರನ್ನ ನೀವು ಇಲ್ಲೆಲ್ಲ ರೋಡ್ ಮಾಡಬೇಕು ಅಂತೇಳಿ ಮೊನ್ನೆ DC ನಾವೆಲ್ಲ ಬಂದಿದ್ದೀವಿ. ಆಯ್ತು, ನಾಳೆ ಬೆಳಗ್ಗೆ ಬರ್ತಾರೆ. ಆಯ್ತಮ್ಮ, ಒಳ್ಳೇದಮ್ಮ. ಇಲ್ಲಾಂದ್ರೆ ನೀವು ನನಗೆ ಈಗ ಬಂದು ನಾನು ನೋಡ್ತಾರೆ, ಫೋನ್ ಮಾಡಿ, ನನಗೆ ವಾಟ್ಸಪ್ ಮಾಡಿ, ಫೋಟೋ ತೆಗೆದು ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡ್ತೀರಾ? 98458
458 0292 व्हाट्सएप करो, फोन करने को ವಾಟ್ಸಪ್ ಮೆಸೇಜ್ ಹಾಕಿ ನೀವು ಇದಕ್ಕೆ ಇಲ್ಲಿ ಕೆಲ್ಸಗಳೆಲ್ಲ ಪೆಂಡಿಂಗ್ ಇತ್ತಲ್ಲ, ಈಜುಡಿದು ನೀರ್ದು ಎಲ್ಲ ಏನು ಅನುಕೂಲ ಇಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಮಿನಿಸ್ಟರ್ ಬಂದಾಗ ಕೇಳಿದ್ರೆ, ಇವಾಗ ಕೆಲಸ ನಡೀತಾ ಇದೆ ಅಲ್ಲ, ನಿಮ್ಮ ಅಭಿಪ್ರಾಯ ಏನಮ್ಮ? सईदा हमरा कौन से इनो आए थे, हाँ सुधाकर रेड्डी आए थे, हमें बोले ऐसा हमारा पानी का कलेक्शन नहीं, ये बाथरूम का कलेक्शन नहीं है, बोल को हमरा सहूलत करी। अब हमारा अच्छा काम चल रहा है यहाँ 8 रोज में सभी हमारा दलाल दे रही, सभी सहूलत हो रहा है, हमारा आराम से हो रहा है, ठीक हो रहा है, कम खुशी हो रहा है? हाँ खुशी, हमारा अच्छा काम करता है? खुशी है। अच्छा 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 खुशी है हमारा।